ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಜಿ ಪಿ ಎಫ್ ಅಮೌಂಟ್ ಯಾವ ರೀತಿ ಎಡಿಟ್ ಮಾಡೋದನ್ನು ತಿಳ್ಕೊಳ್ಳೋಣ. ಅದ್ರ ಜೊತೆ ಇನ್ಶೂರೆನ್ಸು ಯಾವುದೇ ಆಗಲಿ, LIC, KJD ಇನ್ಶೂರೆನ್ಸು ಎಲ್ಲನೂ ಸೇಮ್ ಮೆಥಡಲ್ಲಿ ನಾವು ಎಡಿಟ್ ಮಾಡ್ತೀವಿ. ಸೊ ಜಿ ಪಿ ಎಫ್ ಒಂದೇ ಅಲ್ಲ, LIC ಮತ್ತು KJD ಎರಡೂ ನಾವು ಇದೇ ರೀತಿ ನಾವು ಎಡಿಟ್ ಮಾಡ್ಬೋದು. ಈಗ ಎಡಿಟ್ ಮಾಡಬೇಕಂದ್ರೆ ಮೊದಲಿಗೆ HRMS ಲಾಗಿನ್ ಆಗಬೇಕು. HRMS ಲಾಗಿನ್ ಆಗಬೇಕಂದ್ರೆ ಮೊಜಿಲ್ಲಾ ಫೈರ್ಫಾಕ್ಸಲ್ಲೇ ಲಾಗಿನ್ ಆಗಬೇಕು. ಸೊ ಇದು HRMS ವರ್ಕ್ ಮಾಡೋದಕ್ಕೆ ಈಸಿ ಅಪ್ಲಿಕೇಶನ್. ಮತ್ತು ಕ್ರೋಮು, ಇಂಟರ್ನೆಟ್ ಎಕ್ಸ್ಪ್ಲೋರ್ ಅದರಲ್ಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಮೊಜಿಲ್ಲಾದಲ್ಲೇ ನಾನು ಲಾಗಿನ್ ಆಗ್ತೀನಿ. ಸೊ ಲಾಗಿನ್ ಆಗೋ ಮೆಥಡ್ಸು ನಾನು ಆಲ್ರೆಡಿ ವೀಡಿಯೋಸ್ ಎಲ್ಲ ತೋರಿಸಿದ್ದೀನಿ. ಅದೇ ರೀತಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ಮೊದಲಿಗೆ HRMS ಅಂತ ಟೈಪ್ ಮಾಡಿ, ಕ್ಲಿಕ್ ಮಾಡಿ HRMS ಲಾಗಿನ್ ಇದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಅಗೇನ್ ಯೂಸರ್ ID ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡ್ತಾಯಿದ್ದೀನಿ. ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚು 37790 ಟೈಪ್ ಮಾಡಿಬಿಟ್ಟು ಲಾಗಿನ್ ಅಂತ ಕೊಡ್ತಾಯಿದ್ದೀನಿ. ಈಗ ಲಾಗಿನ್ ಆದಮೇಲೆ ಯಾವ ಎಂಪ್ಲಾಯ್ದು ನಾವು ಇನ್ಶೂರೆನ್ಸ್ ಅಂದರೆ KJD ಆಗಿರ್ಬೋದು, GPF ಆಗಿರ್ಬೋದು, LIC ಆಗಿರ್ಬೋದು ಅದನ್ನು ಎಡಿಟ್ ಮಾಡಬೇಕು. ಆ ಎಂಪ್ಲಾಯ್ದು KJD ನಂಬರ್ ಗೊತ್ತಿರಬೇಕು. ಈಗ ಫಸ್ಟು ಪೇರೋಲ್ಗೆ ಹೋಗಬೇಕು. ಇಲ್ಲಿ ಇನ್ಶೂರೆನ್ಸ್ ಡೀಟೇಲ್ಸ್ ಅಂತ ಇದೆಯಲ್ವ, ಅದನ್ನು ಕ್ಲಿಕ್ ಮಾಡಬೇಕು. ಈಗ KJD ನಂಬರ್ ಎಂಟ್ರಿ ಮಾಡಬೇಕು. ನಮಗೆ KJD ನಂಬರ್ ಗೊತ್ತಿಲ್ಲ ಅಂದರೆ ನೋಡಿ, ಸರ್ಚ್ ಅಂತ ಒಂದು ಆಪ್ಷನ್ ಇದೆ, ಕ್ಲಿಕ್ ಮಾಡಿ. ಈಗ ಇಲ್ಲಿ ಇದು ಬರುತ್ತೆ, ಅವ್ರ ಹೆಸರು ಗೊತ್ತಿರುತ್ತೆ, ಎಂಪ್ಲಾಯ್ ಹೆಸರು. ಫಸ್ಟ್ 3 ಲೆಟರ್ಸ್ ಟೈಪ್ ಮಾಡಿಬಿಟ್ಟು ಗೆಟ್ ಅಂತ ಕೊಟ್ಟರೆ ನೋಡಿರಿ, ನಾಗಾಯಿಂದ ಸ್ಟಾರ್ಟ್ ಆಗೋದು 2 ಎಂಪ್ಲಾಯ್ಸ್ ಇದೆ. ಅದರಲ್ಲಿ ಫಸ್ಟು ಇಲ್ಲ, ಸೆಕೆಂಡ್ ಒನ್ ಬರುತ್ತೆ. ಸೆಕೆಂಡ್ ಗೆಟ್ ಅಂತ ಕೊಡಬೇಕು. ಈ ರೀತಿ ಬರುತ್ತೆ ನೋಡಿ, ಪ್ಲಸ್ ಸಿಂಬಲ್ ಬಂತಲ್ವಾ. ಸೊ ಈಗ ಆಲ್ರೆಡಿ ಅಪ್ರೂವ್ ಆಗಿರೋ ಲಿಸ್ಟಲ್ಲಿ ಎಡಿಟ್ ಮಾಡಬೇಕಾಗಿರೋದು. ಸೊ ಅಪ್ರೂವ್ಡ್ ಲಿಸ್ಟ್ ಕ್ಲಿಕ್ ಮಾಡ್ತಾಯಿದ್ದೀನಿ. ಪ್ಲಸ್ ಸಿಂಬಲ್ ನೋಡಿರಿ, GPF ನಾನು ಎಡಿಟ್ ಮಾಡಬೇಕಾಗಿರೋದಲ್ವ. ನೋಡಿ ಅಮೌಂಟ್ ಎಷ್ಟು, 25,000 ಇದೆ. ಇದನ್ನು 20,000 ಮಾಡಬೇಕು. ಸೊ ಎಡಿಟ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿರಿ, ಎಡಿಟ್ ಆದ ತಕ್ಷಣ ಈ ಥರ ಬರುತ್ತೆ. ಈಗ ಇದರಲ್ಲಿ ಏನು ಚೇಂಜ್ ಮಾಡಬಾರ್ದು, ಅಮೌಂಟ್ ಮಾತ್ರ ಚೇಂಜ್ ಮಾಡಬೇಕು. ಈಗ 25,000ನ 20,000 ಅಂತ ಮಾಡ್ತೀನಿ ನೋಡಿ, 1000 ಸರಿ ಅಲ್ವಾ. ಸೊ ಅಪ್ಡೇಟ್ ಓಕೆ. ಅದೇ ರೀತಿ ಇವೆಲ್ಲ LICದು, KJDದು ಇನ್ಶೂರೆನ್ಸ್ ಇರ್ತಾವಲ್ವ, ಇನ್ಶೂರೆನ್ಸ್ ರಿಲೇಟೆಡ್ ಎಲ್ಲ ಸೇಮ್ ಆಪ್ಷನ್, ಎಡಿಟ್ ಮಾಡೋದು, ಅಪ್ಡೇಟ್ ಕೊಡೋದು. ಈಗ ಅಪ್ಡೇಟ್ ಆದಮೇಲೆ ಅದು ಅಪ್ರೂವ್ ಆಗಿರಲ್ಲ. ಸೊ ಅದರಿಂದ ಅನ್ಅಪ್ರೂವ್ಡ್ ಲಿಸ್ಟ್ಗೆ ಹೋಗ್ತೀನಿ. ಏನು ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡ್ತೀನಿ. ನೋಡಿರಿ, ಇಲ್ಲಿ ಒಂದಿದೆ, ಅಪ್ಡೇಟ್ ಆಗಿದೆ ಅಷ್ಟೇ. ಸೊ ಈಗ ಇದನ್ನು ಅಪ್ರೂವ್ ಆಗಿಲ್ಲ. ಇದನ್ನ ಅಪ್ರೂವ್ ಮಾಡಬೇಕಂದ್ರೆ ಮಾಡಬೇಕು, ಅಕ್ಸೆಪ್ಟ್ ಆಲ್ ಅಂತ ಕೊಡಬೇಕು. ಅಗೇನ್ ಇದನ್ನು ಬೇಕಾದ್ರೆ ಇನ್ನೊಂದ್ಸಲಿ ಎಡಿಟ್ ಮಾಡ್ಬೋದು. ನೋಡಿ, ಎಡಿಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಆಗುತ್ತೆ. ಸೊ ಈಗ ಅಕ್ಸೆಪ್ಟ್ ಆಲ್ ಅಂತ ಕೊಡ್ತೀನಿ. ಅಪ್ರೂವ್ ಆಯಿತು. ಈಗ ಅಪ್ರೂವ್ಡ್ ಲಿಸ್ಟ್ ಹೋಗಿ ಅಗೇನ್ ಪ್ಲಸ್ ಕ್ಲಿಕ್ ಮಾಡಿ. ನೋಡಿರಿ, GPF 25,000 ಇದ್ದಿದ್ದು ಎಷ್ಟಾಯಿತು, 20,000 ಆಯಿತು. ಸೊ ಅಪ್ರೂವ್ಡ್, ಸ್ಟೇಟಸ್ ಏನು, ಅಪ್ರೂವ್ಡ್. ಸೊ ಈ ರೀತಿ ಎಲ್ಲ ಇನ್ಶೂರೆನ್ಸು, KJDದು, LICದು ಯಾವುದೇ ಇನ್ಶೂರೆನ್ಸ್ ಇರಲಿ ಅದನ್ನೆಲ್ಲ ಎಡಿಟ್ ಮಾಡಬಹುದು. ಇಷ್ಟು ಮಾಡಿದ್ರೆ GPF, KJD ಮತ್ತು LICನ ಎಡಿಟ್ ಮಾಡೋ ಥರ ಆಗುತ್ತೆ. ಥ್ಯಾಂಕ್ ಯು.